ನೀರ್ ದೇವ್ರು. ನೀರಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ರೈತರಿಗೆ ಹೆಣ್ಣು ಕೊಡಕ್ ಯೋಚನೆ ಮಾಡ್ತಾರೆ. ಊಟ ಇಲ್ಲ ಅಂದ್ರೆ ಯಾರು ಇರಕ್ಕಾಗಲ್ಲ. ಹೌದು. ಊಟ ಇರ್ಬೇಕಂದ್ರೆ ರೈತರು ಬೇಕು. ವ್ಯವಸಾಯ ಮಾಡೋರು ಅಂದ್ರೆ ನಮಗೂ ಇಷ್ಟ, ವ್ಯವಸಾಯ ಅಂದ್ರೆ ನಮಗೂ ಇಷ್ಟ. ಜೈ ಯೂತ್ ಪವರ್, ಎಲ್ರಿಗೂ ನಮಸ್ಕಾರ. ನೋಡಿ ಇವತ್ತು ನಾವೆಲ್ಲಿದೀವಿ ಅಂದ್ರೆ TN17 ಉಂಗಲ್ ವ್ಯವಸಾಯಿ ಇವ್ರ ತೋಟದಲ್ಲಿ ಇದೀವಿ. ವ್ಯವಸಾಯ ಮಾಡೋರು ಅಂದ್ರೆ ನಮಗೂ ಇಷ್ಟ, ವ್ಯವಸಾಯ ಅಂದ್ರೆ ನಮಗೂ ಇಷ್ಟ. ತೋಟದಲ್ಲಿ ಹಾಕಿರೋದು ಏನಂದ್ರೆ ನೋಡಿ, ಬಂದು ಕುಕ್ಕುಂಬರ್ ಹಾಕಿದ್ದಾರೆ. ಯಾವ ತರ ಫಾರ್ಮಿಂಗ್ ಮಾಡ್ತಿದಾರೆ ಅಂತ ನೋಡ್ಕೊಂಡು ಹೋಗೋಣ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದೀವಿ. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ. ಸೊ ಅಣ್ಣವ್ರು ಬಂದು ತಮಿಳಲ್ಲೇ ಮಾತಾಡ್ತಾರೆ. ನಾನ್ ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಣ್ಣ, ಸೊ ಯಾವತ್ತು ಸ್ಟಾರ್ಟ್ ಮಾಡಿದ್ರಿ ನೀವು ವ್ಯವಸಾಯ ಮಾಡೋಕ್ಕೆ? ನಾವು ಬಂದು 15 ವರ್ಷಕ್ಕೆ ಮುಂದೆ ಸ್ಟಾರ್ಟ್ ಮಾಡಿದ್ವಿ ವ್ಯವಸಾಯ. ಬಂದು ಇವಾಗ ನಮ್ಮಪ್ಪ ಅವರು 20-30 ವರ್ಷದಿಂದ ಮಾಡ್ತಾವ್ರೆ. ನಾನು ಇವಾಗ ಬಂದು ನೆಕ್ಸ್ಟ್ ಬೇರೆ ಕೆಲ್ಸಕ್ಕೆ ಹೋಗಿ ನನಗೆ ಇಂಟ್ರೆಸ್ಟ್ ಇಲ್ಲ. ಸರಿ. ಅದರಿಂದ ಇವಾಗ ಫಾರ್ಮಿಂಗ್ ಇವಾಗ ನಮ್ದು ಯಾವಾಗಲೂ ಫಾರ್ಮಿಂಗ್ ಫುಲ್ ಇಂಟ್ರೆಸ್ಟ್ ನಮ್ಗೆ. ಅದರಿಂದ ಇವಾಗ ಬೇರೆ ಕೆಲ್ಸಕ್ಕೆ ಹೋಗಿ ಇಂಟ್ರೆಸ್ಟ್ ಇಲ್ಲ. ಫಾರ್ಮಿಂಗೇ ಮಾಡಬೇಕು. ಎಷ್ಟು ಲಾಸ್ ಬಂದ್ರೆ ಕೂಡ ಫಾರ್ಮಿಂಗ್ ಮಾಡಬೇಕು. ಇನ್ನೊಂದು ಖುಷಿಯಾದ ವಿಚಾರ ಏನಂದ್ರೆ ನೋಡಿ, ಕನ್ನಡ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ. ಅಣ್ಣವ್ರು ಬಂದು ತಮಿಳ್ ಮಾತಾಡೋದು ನೀಟಾಗಿ, ಬಟ್ ನಮ್ ಜೊತೆ ನಾವು ಮಾತಾಡ್ಸಿದೀವಿ ಅಂತ ಕನ್ನಡದಲ್ಲಿ ಮಾತಾಡ್ತಿದ್ದಾರೆ. ಸೊ ಅವ್ರ ಪ್ರೀತಿ ವಿಶ್ವಾಸಕ್ಕೆ ನಾವು ಕೂಡ ಸದಾ ಋಣಿಯಾಗಿರ್ಬೇಕು. ಅಣ್ಣವ್ರೆ, ನೀವು ಇವಾಗ ಎಕ್ಸ್ಪ್ಲೇನ್ ಮಾಡಿ. ಇವಾಗ ಏನಿಲ್ಲ ರೀ, ಇವಾಗ ಎಲ್ಲಾನು ನಾವು ಏನೋ ಫಾರ್ಮಿಂಗ್ ಮಾಡ್ತೀರಂದ್ರೆ ಕುಕುಂಬರ್ ಮಾಡ್ತೀರಿ, ಬೀನ್ಸು, ಟೋಟಲಿ ಆಲ್ ವೆಜಿಟೇಬಲ್ಸ್ ಎಲ್ಲಾನು. ಇವಾಗ ಬಜ್ಜಿ, ಕ್ಯಾಪ್ಸಿಕಮ್ ಎಲ್ಲ ಮಾಡ್ತೀರಿ. ವ್ಯವಸಾಯದಿಂದ ನಾನು ವಿಡಿಯೋ ಆಗ್ತಾ ಇದ್ದೀರಿ. ಇವಾಗ ವಿಡಿಯೋ ಆಗ್ತಾ ಇದ್ದೀವಿ, ಎಲ್ಲರಿಗೂ ಎಕ್ಸ್ಪ್ಲೇನ್ ಆಗ್ಲಿ. ನಮ್ಮಂತ ಯೂತ್ ಬಂದು ಇವಾಗ ವ್ಯವಸಾಯ ಮಾಡಕ ಬರಬೇಕು. ಒಳ್ಳೇದು ಏನಂದ್ರೆ ಎಲ್ಲಾರು ಬರಬೇಕು. ಯಾಕಂದ್ರೆ ಇವಾಗ ರೈತರಿಗೆ ಹೆಣ್ಣು ಕೊಡಕ್ ಯೋಚನೆ ಮಾಡ್ತಾರೆ. ಇಲ್ಲ, ಯಾರು ಹೆಣ್ಣು ಕೊಡ್ತಾ ಇಲ್ಲ. ಅದಕ್ಕೆ ಫುಲ್ ಯೋಚನೆ ಮಾಡ್ತಾರೆ. ಇವಾಗ ರೈತರು ಬಂದು ಎಲ್ಲಾ ಹತ್ರಗಣ ಇವಾಗ ವ್ಯವಸಾಯ ಅನ್ನೋದು ಎಲ್ಲ ಮುಖ್ಯವಾದ ಒಂದು. ಕರೆಕ್ಟ್. ಊಟ ಇಲ್ಲ ಅಂದ್ರೆ ಯಾರು ಇರಕ್ಕಾಗಲ್ಲ. ಮುಖ್ಯವಾಗಿ ಊಟ ಇರ್ಬೇಕಂದ್ರೆ ರೈತರು ಬೇಕು. ರೈತರಿಗೆ ಯಾಕೆ ಏನ್ ಕೊಡಲ್ಲ ಅಂತ ಯೋಚನೆ ಮಾಡ್ತಾರೆ ಜನ. ಎಲ್ರಿ ನೋಡೋಣ, ಯಾಕೆ ಯೋಚನೆ ಮಾಡ್ತಾರೆ? ಯಾಕೆ ಯೋಚನೆ ಮಾಡ್ತಾರೆ ಅಂದ್ರೆ ರೈತರು ಬಂದು ಬಿಸಿಲಲ್ಲಿ ಯಾವತ್ತೂ ಬಿಸಿಲಲ್ಲಿ ಇರ್ತಾರೆ. ಅಂದ್ರೆ ಇವಾಗ ಒಂದೇ ಮಾತು ಹೇಳ್ತೀವಿ, ನಾವು ಹೆಣ್ಮಕ್ಳು ಹೋಗಿ ಬಿಸಿಲಾಗ ಏನ್ ಕಷ್ಟ ಬೀಳೋದು, ಕಷ್ಟ ಬೀಳ್ಕೊಡುದು, ಸುಖವಾಗಿರ್ಲಿ ಅಂತಾರೆ. ಇವಾಗ ಸಿಟಿನಾಗ ಇರ್ತೀರಿ. ಇವಾಗ ಸಿಟಿನಾಗ ಇರೋರು ನಾವು ವ್ಯವಸಾಯ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವಾಗ ಹಳ್ಳಿ ಕಡೆ ಬರ್ತಾರೆ. ನಾವ್ ಹಳ್ಳಿಯವರು ಸಿಟಿಗೆ ಹೋಗ್ಬೇಕಂತ ಯಾವಾಗ ಅನ್ಕೊಳೋದೇ ಇಲ್ಲ. ಯಾಕಂದ್ರೆ ನಾವು ಇಲ್ಲಿ ಸಂತೋಷವಾಗಿದ್ದೀರಿ, ನಮ್ಗೆ ಇದೇ ಸಾಕು. ಇವಾಗ ಜಾಸ್ತಿ ಒಂದ್ ಬೆಳೆಯಾಗ ಓದ್ತದೆ, ಇನ್ನೊಂದ್ ಬೆಳೆಯಾಗ ಬರ್ತದೆ. ಇವಾಗ ಸಂಪಾದನೆ ಮಾಡೋದ್ರಲ್ಲಿ ಅಷ್ಟೇ ಸಾಕು. ಏನೊಂದು ಇವಾಗ ರೈತರ ಕಡೆಯಿಂದ ನಾನು ಒಂದೇ ಒಂದು ಮಾತು ಹೇಳ್ತೀನಿ, ನ್ಯಾಯವಾದ ಬೆಳೆ ಇಟ್ಬಿಟ್ಟು ರೇಟ್ ಅನ್ನೋದು ಕರೆಕ್ಟ್ ಆಗಿ ಒಂದೇ ಒಂದು ರೇಟ್ ಕರೆಕ್ಟ್ ಆಗಿ ಫಿಕ್ಸ್ ಮಾಡ್ಬಿಟ್ರೆ ರೈತನ ಅಂತ ಕೋಟೀಶ್ವರ ಈ ಲೋಕದಲ್ಲಿ ಯಾರು ಇರಲ್ಲ. ಈ ಮಾತು ನಾನು ಒಪ್ತೀನಿ. ಯಾಕಂದ್ರೆ ಸಿಟಿ ಕಡೆ ನಾವು ಕೂಡ ಕಂಪ್ನಿಗಳಿಗೆ ಹೋಗ್ತೀವಿ, ಸಂಪಾದನೆ ಮಾಡ್ತೀವಿ, ನಮ್ಗೆ ಸಂಬಳಗಳು ಬರುತ್ತೆ. ಬಟ್ ನೀವು ಬಂದು ಮಂತ್ಲಿ ನೀವು ಕರೆಕ್ಟ್ ಆಗಿ ವ್ಯವಸಾಯ ಮಾಡಿದ್ರೆ ಎಷ್ಟು ಸಂಪಾದನೆ ಮಾಡ್ಬೋದು ಇಲ್ಲಿ ವ್ಯವಸಾಯ? ಏನಿಲ್ಲ, ಇವಾಗ ಇದ್ರಾಗ ಕುಕುಂಬರ್ ಹಾಕಿದ್ದೀನಿ. ಇವಾಗ ನ್ಯಾಯವಾಗಿ ಬೆಳೆ ಆಗಿಲ್ಲ. ಇದಕ್ ಮುಂಚೆ ಬಂದು ನಾನು ಬೆಳೆ ಹಾಕಿದ್ದೆ. ಎಷ್ಟು ಒಂದು ಕೊಯ್ಲಿಗೆ ಒಂದು 80 ಮೂಟೆ ಸಿಕ್ಕಿತ್ತು. ಇವಾಗಿರೋ ಕುಕುಂಬರ್ ರೇಟ್ ಬಂದು ನೋಡಿದ್ರೆ 1500 ರೂಪಾಯಿ. ಎಷ್ಟು ನನಗೆ 500 ಮೂಟೆ ಕೊಯ್ದದೆ. ಎಷ್ಟು ಕುಕುಂಬರ್ 500 ಮೂಟೆ 1000 ರೂಪಾಯಿ ಅಂದ್ರೆ 5 ಲಕ್ಷ ಆಗಿರೋದು. 5 ಲಕ್ಷ ಆಗಿರೋದು. ವ್ಯವಸಾಯದಲ್ಲಿ ಲಾಭ ಇಲ್ಲ ಅಂತ ಕೆಲವ್ರು ಎಲ್ಲಾರು ಹೇಳ್ಬೋದು. ವ್ಯವಸಾಯದಲ್ಲಿ ಲಾಭ ಇದೆ. ರೈತರಿಗ ಈ ರೇಟ್ ಹಿಂಗ ಫಿಕ್ಸ್ ಮಾಡ್ಬಿಟ್ರೆ ವ್ಯವಸಾಯ ಮಾಡಕ ಯೂತ್ ಆಗಿರ್ಲಿ, ಯಾರ ಇಲ್ಲಿ ವ್ಯವಸಾಯನ ಬಿಟ್ಟು ಯಾರು ಹೋಗಲ್ಲ. ಅಂದ್ರೆ ನೀವು ಬಂದು ರೈತರು ವ್ಯವಸಾಯ ಮಾಡಕ್ ಬರ್ಬೇಕು. ನೀವೇನ್ ಓದಿದ್ದೀರಾ? ನಾವು 10th ಓದಿದ್ದೀರಣ, ಅಷ್ಟೇ, ಜಾಸ್ತಿ ಓದಿಲ್ಲ. ಬೇರೆ ಕೆಲಸ ಐತೆ, ಡ್ರೈವಿಂಗ್ ಮಾಡ್ತೀನಿ ನಾನು. ಡ್ರೈವಿಂಗ್ ಕೆಲ್ಸಕ್ಕೂ ಓದ್ತಾ ಇದ್ದೆ. ಡ್ರೈವಿಂಗ್ ಕೆಲಸ ಏನ್ ಕೆಲ್ಸಕ್ಕೆ ಹೋದ್ರೆ ಇಲ್ಲಿ ಇರೋ ಖುಷಿ ನನ್ಕ ಬೇರೆ ಯಾವ್ದ್ರಲ್ಲಿ ಇಲ್ಲ. ವ್ಯವಸಾಯ ಮಾಡ್ಕೊಂಡು ನಾವು ದುಡಿಯೋದ್ರಲ್ಲಿ ಇರೋ ಸುಖ ಯಾವ್ದ್ರಲ್ಲಿ ಇಲ್ಲ ಅಂತಿದ್ರ. ಇವಾಗ ಇನ್ನೊಂದು ಮಾತು ಹೇಳ್ತೀನಿ. ಇವಾಗ ಇದು ಒಂದು ನಮ್ದು ಓನ್ ಲ್ಯಾಂಡ್ ಅಲ್ಲ, ಸ್ವಂತ ಜಮೀನ್ ಇಲ್ಲ ನಮ್ದು. ಒಂದು ಸೆಂಟ್ ಕೂಡ ಸ್ವಂತ ಜಮೀನ್ ಇಲ್ಲ. ಲೀಸ್ ಹಾಕೊಂಡು ಮಾಡ್ತಾ ಇದ್ದೀರಿ. ವರ್ಷಕ್ಕ 2 ಲಕ್ಷ ರೂಪಾಯಿ ಜಮೀನಿಗೆ ಕೊಡ್ತಾ ಇದ್ದೀರಿ. ಅದ್ರಾಗ ನಾವು ಸಂಪಾದನೆ ಮಾಡಿ ನಮ್ಗೆ ಬಂದಿರೋ ಲಾಭ ಎಲ್ಲ ಎತ್ಬಿಟ್ಟು ಇವಾಗ ನಮ್ಗೆ ಲಾಭ ಬರ್ತದ ಬರಲ್ದು ಲ್ಯಾಂಡ್ಕ ನಾವು ದುಡ್ಡು ಕಟ್ಟಬೇಕು. ಇದ್ರೇನು ಇವಾಗ ವ್ಯವಸಾಯ ಮಾಡ್ಬೇಕನ್ನ ಆಸೆನಲ್ಲಿ ಇವಾಗ ವ್ಯವಸಾಯ ಮಾಡ್ತಾ ಇದ್ದೀನಿ. ನೋಡಿ ಎಲ್ಲ ಸ್ನೇಹಿತರೆ, ನೋಡಿ ನಾವ್ ಎಷ್ಟೇ ದುಡಿಬಹುದು. ನಾವು ಬೆಂಗಳೂರಲ್ಲಿ ಕೆಲಸ ಮಾಡ್ತೀವಿ, ಬೇರೆ ಸಿಟಿಗಳಲ್ಲಿ ಕೆಲಸ ಮಾಡ್ತೀವಿ. ಸೊ ಯಾವ್ದೊಂದು ಕೆಲಸ ಮಾಡಿದ್ರು ಸರಿ, ನಾವು ಬಂದು ಒಬ್ಬರು ಕೆಳಗಡೆ ಕೆಲಸ ಮಾಡ್ತಿದೀವಿ. ಅದೊಂದು ಅರ್ಥ ಮಾಡ್ಕೋಬೇಕು ನಾವು ಇವ್ರಲ್ಲ ಮೊದಲು. ಸೊ ನೋಡಿ, ಇಲ್ಲಿ ಬಂದು ಇವ್ರು ಬಂದು ಓದಿರೋದು 10th. ಸೊ ಇರೋ ನಮ್ಮ ಊರಿಗೆ ಏನಾದ್ರು ಮಾಡ್ಬೇಕು. ಸೊ ಅದು ಬಂದು ನಾವು ನೆಲಕ್ಕೆ ದುಡಿಬೇಕು, ವ್ಯವಸಾಯ ಮಾಡ್ಬೇಕು.
ವ್ಯವಸಾಯ ಮಾಡೋರಿಗೆ ಹೆಣ್ಣು ಕೊಡಲ್ಲ ಅಂದ್ರು. ಸೊ ಯಾಕಂದ್ರೆ ಯಾಕೆ ಕೊಡಲ್ಲ ಅಂತ ನಾನು ಮಾತಾಡ್ತೀನಿ, ಬಟ್ ಕೊಡಬೇಕು. ಯಾಕಂದ್ರೆ ಸಿಟಿಯಲ್ಲಿ ಇವತ್ತು ಕೆಲಸ ಸಿಗುತ್ತೆ, ಕೆಲಸ ಮಾಡ್ತಾರೆ, ನಾಳೆ ಕೆಲಸ ಹೋದ್ರೆ ಹೆಂಗ್ ಜೀವನ ಮಾಡ್ತೀರಾ? ಅದೇ ವ್ಯವಸಾಯ ಮಾಡೋರ ಹತ್ರ ಕಷ್ಟಪಟ್ಟು ದುಡಿಯೋರು, ವ್ಯವಸಾಯ ಮಾಡೋರು ಒಬ್ಬರೇ. ನಿಜವಾಗ್ಲೂ ಬೆವರು ಸುರಿಸಿ ಈ ಬಿಸಿಲಲ್ಲಿ ನಿಂತ್ಕೊಂಡು ಎಷ್ಟೇ ಮಳೆ ಬಂದ್ರೂ ಸರಿ, ಬಿಸಿಲಿದ್ರು ಸರಿ, ಕಷ್ಟಪಟ್ಟು ದುಡಿಯೋರು ಯಾರು ಗೊತ್ತಾ? ನಮ್ಮ ವ್ಯವಸಾಯ ಮಾಡೋರು ಮಾತ್ರ, ರೈತರು ಮಾತ್ರ. ಆ ಪವರ್ ಕೂಡ ಅವ್ರ ಕೈಯಲ್ಲೇ ಇದೆ, ಭೂಮಿಗೆ ದುಡಿತಿದ್ದಾರೆ ಅವರು. ಸೊ ಅದರಿಂದ ಏನೇ ಕಷ್ಟ ಬಂದ್ರು ಸರಿ ಹೆಂಗೋ ಜೀವನ ಮಾಡ್ಕೊಂಡು ಆ ಮಗುನ ಯಾರು ಮದುವೆ ಮಾಡ್ಕೊಂಡು ಬಂದಿರ್ತಾರಲ್ಲ ಹೆಂಡತಿನ ಅವ್ರು ಕಾಪಾಡ್ಕೊಂತಾರೆ. ಮತ್ತೆ ನಮ್ಮ ಕೆಲ್ಸಗಳು ಹೋದ್ರೆ ನಾವೇನ್ ಕಾಪಾಡ್ತೀವಿ? ಆಗಲ್ಲಲ್ವಾ? ಮತ್ತೆ ಏನೋ ಒಂದು ಕೆಲಸ ಮಾಡಬೇಕು, 5,000 10,000 ಎಲ್ಲಾದ್ರೂ ಕೈ ಕಾಲು ಹಿಡಿದು ನಾವು ಕೆಲ್ಸಕ್ಕೆ ಹೋಗ್ಬೇಕು. ಇದು ಆ ಥರ ಅಲ್ಲ, ಪರ್ಮನೆಂಟ್ ಕೆಲಸ ಇದು. ಭೂಮಿ ಮೇಲೆ ಇವ್ರು ಇರೋವರೆಗೂ ಇವ್ರು ಮಾಡಿದ್ದೆ ಕೆಲಸ, ಇವರೇ ಓನರ್ಸು. ಸೊ ಅದರಿಂದ ಇವ್ರಿಗೂ ಒಳ್ಳೆ ಬೆಲೆ ಸಿಗಬೇಕು. ತುಂಬ ಜನ ರೈತರ ಪರಿಸ್ಥಿತಿ ಹೆಂಗಿದೆ ಅಂದರೆ, ನಿನ್ನೆ ಕೂಡ ಒಂದು ನ್ಯೂಸ್ ನೋಡಿದೆ, ತಮಿಳ್ನಾಡಲ್ಲಿ 3 ಜನ 4 ಜನ ಬಂದು ಏನೋ ಒಂದು ಸಿಡ್ಲು ಬಿದ್ದು ಮೇಲೆ 3 ಜನ 4 ಜನ ರೈತರು ಬಿದ್ದೋಗಿದ್ರು. TN ಫಾರ್ಮರ್ ಅವರು ಕೂಡ ಅಪ್ಲೋಡ್ ಮಾಡಿದ್ರು ವಿಡಿಯೋ, ಅದು ಕೂಡ ನೋಡಿದೆ. ತಮಿಳ್ನಾಡು ಗೌರ್ಮೆಂಟ್ ಅವ್ರು ಕೊಟ್ಟಿರೋ ಕಾಸು ಅನೌನ್ಸ್ ಮಾಡಿರೋ ಎಷ್ಟಂದ್ರೆ ಒಂದು ಕುಟುಂಬಕ್ಕೆ 5 ಲಕ್ಷ ಅಂತ ಅನೌನ್ಸ್ ಮಾಡಿದ್ದಾರೆ. ಬಟ್ ಅಣ್ಣವರು TN ಫಾರ್ಮರ್ ಅವರು ಬಂದು 1 ಕೋಟಿ ಕೊಡಬೇಕು. ನೋಡಿ, TVK ವಿಜಯ್ ಅವರು ಪೊಲಿಟಿಕಲ್ ಮೀಟಿಂಗ್ ಅಲ್ಲಿ ಸತ್ತೋದವರಿಗೆ 10 ಲಕ್ಷ ಅನೌನ್ಸ್ ಮಾಡಿದೆ ನಮ್ಮ ಗೌರ್ಮೆಂಟ್. ಬಟ್ ಇಲ್ಲಿ ವ್ಯವಸಾಯ ಮಾಡೋರಿಗೆ ಬಂದು 5 ಲಕ್ಷ ಅನೌನ್ಸ್ ಮಾಡಿದ್ದಾರೆ. ಇದೆಲ್ಲ ನ್ಯಾಯ ಅಲ್ಲ ಅಂತ ಅವರು ಕೂಡ TN ಫಾರ್ಮರ್ ಅನ್ನೋರು ಮಾತಾಡಿದ್ರು. ವ್ಯವಸಾಯ ಮಾಡೋರಿಗೆ, ರೈತರಿಗೆ ಯಾವತ್ತೂ ನಾವು ಸಪೋರ್ಟಿವ್ ಆಗಿ ನಿಲ್ಬೇಕು. ಸೊ ಜೈ ರೈತ ಜೈ ರೈತ ಅಂತ ನಾವು ಯಾವತ್ತೂ ಸರಿ ಟಿವಿಗಳಲ್ಲಿ, ಸಿನಿಮಾಗಳಲ್ಲಿ ಮಾತಾಡ್ತಾ ಇರ್ತೀವಿ. ಅಲ್ಲಿ ನೋಡಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ಒಂದ್ಸತಿ ಈ ಕಡೆ ನೋಡಿ, ದಿನ ಪೂರ್ತಿ ದುಡಿದ್ರು ಕೂಡ 250ರಿಂದ 300ವರೆಗೂ ಸಿಗುತ್ತೆ ಅಷ್ಟೇ. ಗಂಡಸರಿಗಾದ್ರೆ 500ರಿಂದ 600ವರೆಗೂ ಕೊಡ್ತಾ ಇರ್ತಾರೆ. ಸೊ ಅದರಿಂದ ಎಲ್ಲರೂ ಕೂಡ ರೈತರ ಕಷ್ಟ ಅರ್ಥ ಮಾಡ್ಕೋಬೇಕು. ರೈತರಿಗೆ ಸಪೋರ್ಟಿವ್ ಆಗಿ ಪ್ರತಿಯೊಬ್ಬರು ನಿಲ್ಬೇಕು. ದಯವಿಟ್ಟು ನೀವು ಯಾರಾದ್ರೂ ಇದ್ರೆ ನೋಡಿ, ರೈತರೇ ಓನರ್ಸ್. ಸೊ ಲ್ಯಾಂಡ್ ಇರುತ್ತೆ ಅವ್ರ ಕಡೆ, 5 ಎಕರೆ 6 ಎಕರೆ ಜಮೀನು ಇರುತ್ತೆ, ಮನೆ ಇರುತ್ತೆ. ಅವ್ರಿಗೆಲ್ಲ ಹೆಣ್ಮಕ್ಳನ್ನ ನೀವು ಕೊಡೋದಕ್ಕೆ ಹೋಗಲ್ಲ, ಯಾಕಂದ್ರೆ ಕಷ್ಟಪಡ್ತಾರೆ. ನನ್ನ ಮಗು ಕಷ್ಟಪಡಬಾರ್ದು ಅಂತ. ನೋಡಿ, ರೈತರಿಗೆ ಹೆಣ್ಣು ಕೊಟ್ರೆ ಕಷ್ಟಪಡಲ್ಲ, ಹೆಣ್ಮಕ್ಳು ಮನೆಯಲ್ಲಿ ಇರ್ತಾರೆ, ಕೆಲಸದವರು ತೋಟದಲ್ಲಿ ಕೆಲಸ ಮಾಡ್ತಾರೆ, ಆರಾಮಾಗಿ ನೀವು ಕೊಡ್ಬೋದು, ಯಾಕಂದ್ರೆ ಅವರೇ ಓನರ್ ಆಗಿರ್ತಾರೆ. ಅಣ್ಣ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಅಷ್ಟೇ ಕಷ್ಟ ಬಂದ್ರು ಕೂಡ ವ್ಯವಸಾಯ ಮಾಡೋದಂತ ಯಾವತ್ತೂ ಸರಿ ಇವ್ರು ನಿಲ್ಸಕ್ ಹೋಗಲ್ಲ. ಬಟ್ ಒನ್ಸ್ ಬಂತಂದ್ರೆ, ವ್ಯವಸಾಯ ಮಾಡೋದ್ರಲ್ಲಿ ಬಂತಂದ್ರೆ ರೇಟ್ಗಳಿರ್ಬೇಕು, ಕರೆಕ್ಟ್ ಬೆಲೆ ಹೋಗ್ಬೇಕು. ಸಂಪೆಲ್ಲ ಬಂದು ನೀಟಾಗಿ ಕ್ಲೀನ್ ಆಗಿ ಮಾಡಿಕ್ಕಿದ್ದಾರೆ. ಅಣ್ಣ ಏನ್ ಮಾಡ್ತೀರಣ್ಣ? ಸಂಪು ಇದೇನು ಹಾಕಿದ್ದೀರಾ ನೀವು? ಇವಾಗ ಸಂಪು ಯಾಕೆ ಹಾಕಿದಾರೆ ಅಂದ್ರೆ, ಇವಾಗ ಬಿಸಿಲು ಕಾಲದಾಗ ನೀರು ಅಡ್ಜಸ್ಟ್ ಆಗಲ್ಲ. ಏನ್ ಮಾಡ್ತಾರೆ ಅಂದ್ರೆ, ಇವಾಗ ಇದ್ರಾಗ ಸ್ಟೋರ್ ಮಾಡಿ ನಮ್ಗೆ ಇವಾಗ ಇಲ್ಲಿ 4 ಎಕರೆ ನಾವು ತೋಟ ಮಾಡ್ತೀವಿ ಅಂದ್ರೆ, ಒಂದೊಂದು ಎಕರೆಗೂ 1-2 ಅವರ್ ಆದ್ರೆ ನಮ್ಗೆ ಅಡ್ಜಸ್ಟ್ ಆಗ್ತದೆ. ಇವಾಗ ಡೈರೆಕ್ಟ್ ಮೋಟರ್ ಇಂದ ಆದ್ರೆ ನಮ್ಗೆ ಅಡ್ಜಸ್ಟ್ ಆಗಲ್ಲ. ಲೀಸ್ಗೆ ಹಾಕೊಂಡಿರೋ ಜಾಗ ಅಲ್ಲ ಇದು. ಅದರಲ್ಲಿ ಇವಾಗ ನಾವು ಸಪ್ರೇಟ್ ನಮ್ಗೆ ಮಾತ್ರ ಓಡಲ್ಲ, ನಮ್ಗೆ ನೈಟಾಗ ನೀರು ಬಿಡ್ತಾರೆ. ಅದ್ರಾಗ ನಾವು ಒಂದೊಂದು ಎಕರೆಗೆ 2 ಅವರ್ ನೀರು ಬಿಟ್ರೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಎಲ್ಲರೂ ಇಲ್ಲಿ ಸುತ್ತು ನೋಡಿ, ಅಲ್ಲಿ ಒಂದು ಹಾಕವ್ರ, ಅಲ್ಲಿ ಒಂದು ಚಿಕ್ಕದಾಗ ಹಾಕವ್ರೆ. ಸೊ ಎಲ್ಲರೂ 1 to 1 ಹಾಕಿ ಓಡಿಸಿದ್ರೆ ಮಾತ್ರನೇ ಇಲ್ಲಿ ನೀರು ಅಡ್ಜಸ್ಟ್ ಮಾಡೋಕ್ಕಾಗಲ್ಲ. ಇವಾಗ ಕಂಟಿನ್ಯೂ ಆಗಿ ನೋಡಿದ್ರೆ ಒಂದು 4-5 ದಿನಕ್ಕ, ಒಂದು ತಿಂಗಳಿಂಕನೇ ಸರಾಸರಿ ಇವಾಗ ನೋಡಿದ್ರೆ ಮಳೆ ಬೆಳಿತಾನೆ ಅದೇ ಎರಡೇ ಇಕ್ಕಾಗ್ತಾ ಇಲ್ಲ. ನೋಡಿ, ಇದ್ರಾಗ 2 ತಿಂಗಳಾಯ್ತು ಬೆಲೆ ಇಕ್ಕಿಲ್ಲ. ಇವಾಗ ನಾನು ಬೆಲೆ ಇಕ್ಕಿಲ್ಲ ಅಂದ್ರೆ ಕೂಡ ನನಗೆ ಇವಾಗ ಇದು ಲೀಸು ಅಮೌಂಟ್ನ ಕಟ್ಟೇಬೇಕು. ಇವಾಗ ಏನು ಉಳಕ್ಕೆ ಆಗ್ದಿರ ರೋಟ್ರ್ ಮಾತ್ರ ಹಾಕಿ ಡ್ರಿಪ್ಗೆ ಎಳೆದು ಬೆಲೆ ಇಕ್ತಾ ಇದ್ದೀವಿ. ನೀರು ಅನ್ನೋದು ಜಾಸ್ತಿ ಇಂಪಾರ್ಟೆಂಟು. ಕೆಲವು ಜಾಗದಲ್ಲಿ ನೀರು ಇಲ್ದಿರ ವ್ಯವಸಾಯನ ಮಾಡ್ತಾರಲ್ಲ ಯಾರನ್ನು. ಇವಾಗ ಕೆಲ ಜಾಗದಲ್ಲಿ ನೀರು ಇವಾಗ ವೇಸ್ಟ್ ಆಗಿ ಹೋಗ್ತದೆ. ನೀರು ದೇವರು. ನೀರಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ದೇವರು. ನೀರಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ನೀರನ್ನ ಸೇವ್ ಮಾಡಿ, ರೈತರನ್ನ ಸೇವ್ ಮಾಡಿ. ರೈತರಿಲ್ಲ ಅಂದ್ರೆ ಲೋಕಲೇ ಇಲ್ಲ. ರೈತರು ಅನ್ನೋದು ಒಂದು ಮಾತುಕ ಯಾವಾಗ ಒಳ್ಳೆ ಮರ್ಯಾದೆ ಬರ್ತದೋ ಆವಾಗ ಈ ಲೋಕದಲ್ಲಿ ತಲೆ ಎತ್ತಿ ನಿಲ್ಲಕ್ಕಾಗೋದು. ರೈತರನ್ನ ನೀವು ಏನು ಮಾಡಕ್ಕಾಗಲ್ಲ, ಆಗಲ್ಲ. ನೋಡಿ, ನಾವು ಬಂದು ತಟ್ಟೆಗೆ ಅನ್ನ ಬರುತ್ತೆ, ಡೈರೆಕ್ಟ್ ಆಗಿ ಬಂದು ಹೋಟ್ಲಿಂದನೋ ಇಲ್ಲ ಮನೇಲಿ ಮಾಡಿರೋದು ಹಾಕೊಂಡು ತಿಂತಿರ್ತೀವಿ. ನಿಜ, ದುಡ್ಡು ಕೊಟ್ಟೆ ತಗೊಂಡಿರ್ತೀವಿ. 1 kg ಅಕ್ಕಿ ಆದ್ರೂ ಸರಿ. ಆದ್ರೂ ಆ 1 kg ಅಕ್ಕಿ ಬೆಳೆಯೋದಕ್ಕೆ, ಒಂದು ತರಕಾರಿ ಬೆಳೆಯೋದಕ್ಕೆ ಎಷ್ಟು ಕಷ್ಟ ಇದೆ. ಇಲ್ಲಿ ರೈತರು ಅದ್ರ ಹಿಂದ್ಗಡೆ ಎಷ್ಟು ಕಷ್ಟ ಪಡ್ತಿದ್ದಾರೆ. ಇವ್ರಿಗೆ ಎಷ್ಟು ಲಾಭ ಸಿಗುತ್ತಂತ ನೀವೇ ನೋಡಿದ್ರಲ್ಲ. ಪ್ರತಿಯೊಬ್ಬರು ಕೂಡ ಯಾರು ನಮ್ಮ ವೀಡಿಯೋಸ್ ನೋಡ್ತಿದ್ರು ಎಲ್ಲರೂ ಕೂಡ ಆದಷ್ಟು ನಮ್ಮ ವೀಡಿಯೋಸ್ನ ಶೇರ್ ಮಾಡಿ. ಸೊ ರೈತರ ಕಷ್ಟ ಏನಂತ ಎಲ್ರಿಗೂ ಗೊತ್ತಾಗಬೇಕು. ಮತ್ತೆ ರೈತರ ಕಡೆ ಎಷ್ಟು ಲಾಭ ಇದೆ, ಯಾಕೆ ರೈತರಿಗೆ ಹೆಣ್ಣು ಕೊಡ್ತಿಲ್ಲ, ಆದಷ್ಟು ರೈತರಿಗೆ ಸಪೋರ್ಟ್ ಮಾಡಿ. ಎಲ್ಲರೂ ರೈತರಿಗೆ ಏನಾದ್ರು ಒಳ್ಳೆ ಮಾಡಬೇಕು ಅನ್ನೋರು ಬಂದವ್ರೆ, ಏನಾದ್ರು ಒಳ್ಳೇದಾಗಲಿ. ಎಲ್ಲರೂ ರೈತರಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.